ಮಳೆ ಜೋರಾಗಿ ಸುರಿತಿದೆ ಅಲ್ಲ ಈಚೆ. ಅಪ್ಪ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ತಕ್ಷಣ ನೆನಪಾಗುವಂಥದ್ದೇ ಈರುಳ್ಳಿ ಪಕೋಡ ಅಥವಾ ಈರುಳ್ಳಿ ಬಜ್ಜಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಪರ್ಫೆಕ್ಟಾಗಿ ಈರುಳ್ಳಿ ಪಕೋಡ ಅಥವಾ ಈರುಳ್ಳಿ ಬಜ್ಜಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬೌಲನ್ನು ತೆಗೆದುಕೊಂಡು ಆ ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಒಂದು 3 ಗೆಡ್ಡೆ ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ, ಹಾಗೆ ಕರಿಬೇವು, ಒಂದು 4ರಿಂದ 5 ಬೆಳ್ಳುಳ್ಳಿ ಇಲಕನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು, ಹಾಗೆ ಇಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಇಲ್ಲಾಂದರೆ ಅಜ್ವೈನ್ ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಈ ರೀತಿ ಉಜ್ಜಿ ಹಾಕಿ ಅದರಲ್ಲಿರುವಂಥ ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಈಗ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಕುಟಾಣಿಗೆ ಸುಮಾರು ಒಂದು 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಕುಟ್ಟಿಟ್ಕೊಳ್ತೀನಿ. ದೊಡ್ಡ ಕುಟಾಣಿ ಇದೆ ಅಂದರೆ ಒಟ್ಟಿಗೆ ಒಂದು 8 ಟೇಬಲ್ ಸ್ಪೂನ್ನಷ್ಟು ಹಾಕಿ ಕುಟ್ಟಿಟ್ಕೊಂಬಿಡಿ. ನಾನಿಲ್ಲಿ ಸುಮಾರು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಒಂದೊಂದ್ಸತಿ ಹಾಕ್ಕೊಂಡು ನೀಟಾಗಿ ಕುಟ್ಟು ಹಾಕ್ಕೊಳ್ತೀನಿ. ಈ ಕಡಲೆ ಬೀಜ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟೋಟಲ್ ನಾನಿಲ್ಲಿ ಸುಮಾರು ಒಂದು 8 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಇಡೀ ಲೆಕ್ಕದಲ್ಲಿ ನೋಡೋದಾದರೆ 1 ಇಡಿಯಷ್ಟು, ನಿಮ್ಮ ಕೈ ಒಳಿಡಿಯಷ್ಟು ಹಾಕ್ಕೊಳ್ಳಿ, ಆಯಿತಾ. ಈಗ ಚೆನ್ನಾಗಿ ಈರುಳ್ಳಿನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಕಿವುಚ್ಕೋಬೇಕು, ಆಯಿತಾ. ಮಿಕ್ಸ್ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಚೆನ್ನಾಗಿ ಕಿವುಚ್ಕೋಬೇಕು. ಆ ಉಪ್ಪು ಹಾಕಿರೋದ್ರಿಂದ ನೀರಿನಂಶ, ಈರುಳ್ಳಿಯಲ್ಲಿರುವಂಥ ನೀರಿನಂಶ ಬಿಡ್ತಾ ಹೋಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಎಳ್ಳನ್ನು ಹಾಕ್ಕೊಳ್ಳೋಣ. ಹೇಗೂ ಚಳಿಗಾಲದಲ್ಲಿ ತುಂಬ ಚಳಿ ಇರೋದ್ರಿಂದ ಶೀತ ಆಗಿಬಿಡುತ್ತೆ. ಎಳ್ಳು ಹಾಕಿದ್ರೆ ಅದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಈಗ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸುಮಾರು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಈಗ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಹಾಗೆ ಡ್ರೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶನೇ ಸಾಕು ಇದಕ್ಕೆ. ಇನ್ ಕೇಸ್ ಹಂಗೂ ನಿಮ್ಗೇನಾದರೂ ಡ್ರೈ ಅನ್ನಿಸ್ತಿದೆ ಅಂತ ಅಂದರೆ ಸುಮಾರು 1 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಅವಶ್ಯಕತೆ ಬೀಳೋದೇ ಇಲ್ಲ. ಒಂದೇ 1 ಟೀ ಸ್ಪೂನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ನೀವು ಚೆನ್ನಾಗಿ ಕಾಯಿಸಿರುವಂಥ ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ, ಆಯಿತಾ. ಸೊ ಈಗ ನಾನು ಎಣ್ಣೆ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸಮವಾಗಿ ಕ್ರಮಬದ್ಧವಾಗಿ ಒಂದಕ್ಕೊಂದು ಈ ಖಾರ, ಉಪ್ಪು ಎಲ್ಲ ಬೆರೆತೋಗುತ್ತೆ. ಈಗ ಪಕೋಡ ರೀತಿ ಎಣ್ಣೆಯಲ್ಲಿ ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ತಾ ಹೋಗ್ತೀನಿ. ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ತಿರುಗಿಸ್ಕೊಳ್ಳೋಣ. ಸ್ನೇಹಿತರೆ, ತುಂಬಾ ರುಚಿಯಾಗಿರುತ್ತೆ. ಕಾಫಿ ಟೈಮ್ಗೆ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಗೂ ಕೂಡ ನೀವು ಮಾಡಿ ಕಳಿಸ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಹೊಂಬಣ್ಣಕ್ಕೆ ಕಲರ್ ತಿರುಗಿದೆ. ಈಗ ಒಂದು 2 ಕರಿಬೇವು ಕಡ್ಡಿಯನ್ನು ಹಾಗೆ ಇಟ್ಬಿಡ್ತೀನಿ. ಈ ಎಣ್ಣೆ ಒಳಗಡೆ ಹಾಕಿದಾಗ ಚಿಟಪಟ ಚಿಟಪಟ ಅಂತ ಸಿಡಿಯುವಂಥ ಶಬ್ದ ಬರುತ್ತೆ. ಆ ಶಬ್ದ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈಗ ನೀಟಾಗಿ ತೆಗೆದು ಎತ್ತಿಟ್ಕೊಳ್ಳೋಣ. ಸಂಪೂರ್ಣವಾಗಿ ಎಣ್ಣೆಯನ್ನು ಶೋಧಿಸಿ ಉಪಯೋಗಿಸಿ ಸ್ನೇಹಿತರೆ. ಟಿಶ್ಯೂ ಪೇಪರೆಲ್ಲ ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ, ಅದು ಕೂಡ ಕೆಮಿಕಲಿಂದನೇ ಪ್ರಿಪ್ರೇಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಟಿಶ್ಯೂ ಪೇಪರ್ಸ್ನ ಅವಾಯ್ಡ್ ಮಾಡಿ, ಆಯಿತಾ. ಸೊ ಈಗ ನೀಟಾಗಿ ಈ ರೀತಿ ಜಾಲರಿಯಲ್ಲೇ ಎಣ್ಣೆಯನ್ನು ಶೋಧಿಸ್ಬಿಟ್ಟು ತೆಗೆದು ಎತ್ತಿಟ್ಕೊಳ್ತೀನಿ. ಇನ್ನೊಂದು ಬ್ಯಾಚನ್ನು ಕೂಡ ಇದೇ ರೀತಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ಸಂಜೆ ಹೊತ್ತು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಯಿತು. ಮೇಲ್ಗಡೆ ಕರಿಬೇವನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಗಿದೆ. ಸೊ ಬನ್ನಿ, ಈ ಬಾರಿ ಈ ಮಳೆಗಾಲಕ್ಕೆ ನೀವು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಕ್ಳಿಗೆ ಮಾಡಿಕೊಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಈರುಳ್ಳಿ ಪಕೋಡ ಅಥವಾ ಬಜ್ಜಿಯನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೂಪರ್.